ನಿಮ್ಗೇನೂ ಆಗಲ್ಲ ರಾಘವೇಂದ್ರ ಅವ್ರೆ. ಏನಾಗಕ್ಕೂ ನಾನು ಬಿಡೋದಿಲ್ಲ. ನಿಮ್ ಜೊತೆ ನಾನಿದ್ದೀನಿ. ನಾನ್ ನಿಮ್ಮನ್ನ ಕಾಪಾಡ್ಕೋತೀನಿ, ಕಾಪಾಡ್ಕೋತೀನಿ. ದೊಡ್ಡಪ್ಪ ಇನ್ನು ಎಲ್ಲಿದ್ದೀರಾ? ಛತ್ರಕ್ಕೆ ಹೋಗಕ್ ಲೇಟ್ ಆಗಲ್ವಾ? ಪಲ್ಲವಿ, ಅದು ನೀವು ಛತ್ರಕ್ಕೆ ಹೋಗಿರಿ, ನಾವು ಡೈರೆಕ್ಟ್ ಆಗಿ ಛತ್ರಕ್ಕೆ ಬರ್ತೀವಿ. ಏನ್ ಆಟ ಆಡ್ತಿದ್ದೀರಾ ದೊಡ್ಡಪ್ಪ? ಯಾಕೆ ಲೇಟ್ ಆಗುತ್ತೆ? ಇವಾಗ ನೀವ್ ಎಲ್ಲಿದ್ದೀರಾ ಹೇಳಿ. ಪಲ್ಲವಿ, ಅದು ನೋಡು, ನಾನು ಹೇಳೋ ವಿಷಯ ಕೇಳಿ ನೀನು ಗಾಬರಿ ಆಗ್ಬೇಡ, ಕೋಪನೂ ಮಾಡ್ಕೋಬೇಡ. ನಾವು ಆಟೋದಲ್ಲಿ ಮನೆಗೆ ಬರ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಒಂದು ವೆಹಿಕಲ್ ಅಡ್ಡ ಬಂದು ಆಕ್ಸಿಡೆಂಟ್ ಆಗೋಯ್ತು. ರಾಘು ಆಟೋದಲ್ಲಿ ಸಿಕ್ಕಾಕೊಂಡಿದ್ರಿಂದ ಅವನ ಕಾಲಿಗೆ ಸ್ವಲ್ಪ ಏಟಾಗಿದೆ. ಟ್ರೀಟ್ಮೆಂಟ್ ತಗೊಂಡು ನಾವು ಡೈರೆಕ್ಟ್ ಆಗಿ ಬರ್ತೀವಿ, ನೀವು ಬಂದ್ಬಿಡಿ. ಆಕ್ಸಿಡೆಂಟಾ? ಅಣ್ಣಂಗೇನು ಆಗಿಲ್ಲ ತಾನೆ? ಅಂತದ್ದೇನು ಆಗಿಲ್ಲ ಪಲ್ಲವಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ಬಂದ್ಬಿಡಿ ನೀವು. ಏನೇ ಪಲ್ಲು, ಆಕ್ಸಿಡೆಂಟ್ ಅಂತ ಹೇಳ್ತಿದ್ದೆ, ಏನಾಯ್ತಂತೆ? ಇವರೆಲ್ಲ ಆಟೋದಲ್ಲಿ ಬರ್ಬೇಕಾದ್ರೆ ಅಯ್ಯೋ ದೇವ್ರೆ, ನನ್ ಮೊಮ್ಮಗನ್ಗೆ ಏನಾಯ್ತೋ ಗೊತ್ತಾಗ್ತಾ ಇಲ್ವೇ. ಮುರಾರಿ, ಈಗ ಹೊರಟ್ರೆ ಸರಿಯಾಗಿ ರೀಚ್ ಆಗ್ತೀವಿ ಕಣ. ಶಾಸ್ತ್ರಗಳೆಲ್ಲ ಮುಗಿಸ್ಕೊಡ್ಬೋದು, ಬಾ ಬೇಗ. ಹಾಯ್ ಅಣ್ಣ. ಹಾಯ್ ಮುರಾರಿ. ಹಾಯ್ ತಂಗಿ. ಯಾವ್ದೋ ಒಳ್ಳೆ ಕೆಲ್ಸಕ್ಕೆ ಹೊರಟಿರೋ ಆಗಿದೆ. ಹೊರಗೆ ಹೊರಟಿರೋರ್ನ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ಬಾರ್ದು. ಹೊರಟಿರೋದಂತೂ ಸತ್ಯ, ಆದ್ರೆ ಅದು ಒಳ್ಳೆ ಕೆಲ್ಸ ಅನ್ನೋದೇ ಒಂದ್ ರೀತಿ ಗೊಂದಲ. ನಾವ್ ಯಾವ್ದೇ ಕೆಲ್ಸ ಮಾಡಿದ್ರು ಮನ್ಸಲ್ಲಿ ಕನ್ಫ್ಯೂಷನ್ ಇರ್ಬಾರ್ದು ಮುರಾರಿ. ಅದಾಗುತ್ತೋ ಬಿಡುತ್ತೋ ಆಮೇಲೆ, ಆದ್ರೆ ನಮ್ಗಿರೋ ಜವಾಬ್ದಾರಿನ ನಾವ್ ಸರಿಯಾಗಿ ನಿಭಾಯಿಸ್ಬೇಕು. ಹೌದು ತಂಗಿ, ಆದ್ರೆ ನಾವೀಗ ಹೊರಟಿರೋದು ನೀನ್ ಗಂಡಂಗ್ ಮದ್ವೆ ಮಾಡ್ಸಕ್ಕೆ. ಆ ಸಂಬಂಧ ಅವತ್ತೇ ಕೋರ್ಟಲ್ಲಿ ಮುಗ್ದೋಯ್ತಲ್ವಾ ಅಣ್ಣ? ಹೌದು ತಂಗಿ, ಆದ್ರೆ ಬರೀ ಕೋರ್ಟ್ಗೆ ಸೀಮಿತವಾಗಿ ಪೇಪರ್ ಮೇಲಿದೆ. ಆದ್ರೆ ಮಾನಸಿಕವಾಗಿ ನಿಮ್ಮಿಬ್ಬರ ಮನ್ಸುಗಳಲ್ಲಿ ಆ ಸಂಬಂಧ ಹಾಗೇ ಇದೆ ಅಲ್ವಾ? ಇದ್ರೆ ಏನ್ ಪ್ರಯೋಜನ ಅಣ್ಣ? ಮನ್ಸಲ್ಲಿ ಏನಿದೆ ಅನ್ನೋದಕ್ಕಿಂತ ಪೇಪರ್ ಮೇಲೆ ಏನಿದೆ ಅದು ಮುಖ್ಯ ಅಲ್ವಾ? ಇರಬಹುದು ಜಾನ್ಸಿ, ಆದ್ರೆ ನಿನಗ್ ಬೇಜಾರಾಗ್ತಾ ಇಲ್ವಾ? ರಾಘು ಅವರು ನೀನ್ ಕೈ ಬಿಟ್ಟು ಹೋಗ್ತಾ ಇದಾರೆ ಅಂತ ನೋವಾಗ್ತಾ ಇಲ್ವಾ? ಇನ್ನೊಬ್ರು ಗಂಡ ಆಗಕ್ ಹೊರಟಿರೋರ್ನ ನೆನ್ಸ್ಕೊಂಡು ನೋವು ಪಟ್ಟು ಬೇಜಾರ್ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಬಂತು ಮುರಾರಿ? ಎಲ್ರೂ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ರಿಯಾಲಿಟಿನ ಎಕ್ಸೆಪ್ಟ್ ಮಾಡಿರೋವಾಗ ನಾನು ಒಬ್ಳೆ ಯಾಕೆ ಭ್ರಮೇಲ್ ಬದುಕ್ಬೇಕು? ಆ ರೀತಿ ಅಲ್ಲ ತಂಗಿ. ಅಣ್ಣ ಪ್ಲೀಸ್, ಇಂಥ ಯಾವ ಪ್ರಶ್ನೆನೂ ಕೇಳ್ದೇ ಇರೋ ಮಗು ಜೊತೆ ಮಗುವಾಗಿ ಆಟ ಆಡೋದಕ್ ಬಂದಿದ್ದೀನಿ. ಸೊ ಮುಗ್ದೋದ್ ವಿಷಯದ ಬಗ್ಗೆ ಮಾತಾಡೋದ್ ಬೇಡ. ಹೋಗ್ ಬನ್ನಿ. ಆಲ್ ದ ಬೆಸ್ಟ್. ಓಕೆ ಪಲ್ಲವಿ, ಸ್ವಲ್ಪ ಬೇಗ ಬಂದ್ಬಿಡಿ. ಏನಾಯ್ತು ಮಿಥುನ್? ಅವ್ರಿನ್ನು ಹೊರಟಿಲ್ವಂತ? ಅಮ್ಮ, ಅದು ರಾಘವೇಂದ್ರ ಅವ್ರೇನೋ ಪಾರ್ಟಿ ಕೊಡ್ಸೋದಕ್ಕೆ ಅಂತ ಹೋಗಿ ಬರೋದು ಸ್ವಲ್ಪ ಲೇಟ್ ಆಗಿದೆ ಅಂತೆ, ಅದಕ್ಕೆ ಇಲ್ಲಿಗೆ ಬರೋದು ಸ್ವಲ್ಪ ತಡ ಆಗುತ್ತೆ ಅಂತ ಹೇಳಿದ್ರು. ವಾಟ್? ಅವ್ರಿಗೆ ಮದ್ವೆಗಿಂತ ಪಾರ್ಟಿ ಇಂಪಾರ್ಟೆಂಟ್ ಆಯ್ತಂತ? ಟೈಮಿಗೆ ಸರಿಯಾಗಿ ಬರ್ಬೇಕು ಅಂತ ಗೊತ್ತಾಗಲ್ವಂತ? ಅನಿತಾ, ಅದ್ ಎಷ್ಟು ಸಲ ಹೇಳಿದ್ರು ಮತ್ತೆ ಅದದೇ ತಪ್ಪು ಮಾಡ್ತೀಯಲ್ಲ. ಒಂದ್ ಕಡೆ ಹೋದ್ಮೇಲೆ 10 ನಿಮಿಷ ಲೇಟ್ ಆಗೋದ್ ಸಹಜ ಅಲ್ವಾ? ಬರ್ತಾರ ಬಿಡು. ಅಮ್ಮ, ನಿಮಗೆ ಅರ್ಥ ಆಗಲ್ಲ. 10 ನಿಮಿಷ ಅಲ್ಲ, 1 ನಿಮಿಷ ಕೂಡ ವ್ಯತ್ಯಾಸ ಆಗ್ಬಾರ್ದು. ತಾಳಿ ಕಟ್ಟೋರ್ಗೂ ಎಲ್ಲ ನಾನ್ ಅನ್ಕೊಂಡಂಗೆ ಆಗ್ಬೇಕು. ಸಣ್ಣ ಸಣ್ಣ ವಿಷಯಕ್ಕೂ ನೀನ್ ಈ ಕೋಪ ಮಾಡ್ಕೊಂಡ್ರೆ ಕಷ್ಟ ಆಗತ್ತೆ ಅನ್ನಿ. ಅಣ್ಣ, ನಿನಗೆ ಅರ್ಥ ಆಗ್ತಿಲ್ಲ. ಅವ್ರಿನ್ನೂ ಹೊರಟಿಲ್ಲ. ಪಲ್ಲವಿ ಇವಾಗ ಫೋನ್ ಮಾಡಿ ತೇಪೆ ಹಚ್ಚೋ ಪ್ರಯತ್ನ ಮಾಡ್ತಿದ್ದಾಳೆ ಅಂದ್ರೆ ಅಲ್ಲಿ ಏನಾಗಿದ್ಯೋ ಏನೋ. ಅವ್ರು ಏನೋ ನಮ್ಮಿಂದ ಮುಚ್ಚಿಡೋ ಪ್ರಯತ್ನ ಮಾಡ್ತಿದ್ದಾರೆ. ಅನಿ, ನಿನಗ್ ಪ್ರತಿಯೊಂದು ವಿಷಯದಲ್ಲೂ ಯಾರ ಮಾತಿನ ಮೇಲೂ ನಂಬಿಕೆ ಇಲ್ಲ ಅಲ್ಲ? ಸದ್ಯದ ಪರಿಸ್ಥಿತಿಲಂತೂ ನಾನ್ ಯಾರು ನಂಬೋ ಸ್ಥಿತಿಲಿಲ್ಲ. ನೋಡು ಅನಿತಾ, ಮುಹೂರ್ತ ಇರೋದು ನಾಳೆ ಬೆಳಗ್ಗೆ, ಮದ್ವೆ ಗಂಡ ಇರ್ಬೇಕಾಗಿರೋದು ತಾಳಿ ಕಟ್ಟೋ ಟೈಮ್ಗೆ. ಈಗ 1 ಗಂಟೆ 2 ಗಂಟೆಯಲ್ಲೇ ಹೆಚ್ಚು ಕಡಿಮೆ ಆದ್ರೆ ಅಂತ ವ್ಯತ್ಯಾಸ ಏನೂ ಆಗಲ್ಲ. ಸ್ವಲ್ಪ ಸಮಾಧಾನದಿಂದ ಇರು.
ಮೊದ್ಲೇ ನಮ್ ಪರಿಸ್ಥಿತಿ ಬೇರೆ ಚೆನ್ನಾಗಿಲ್ಲ, ಈಗ ಇನ್ನೊಂದ್ ತಪ್ಪಾಗೋದ್ ಬೇಡ್ವೆ? ಇಲ್ಲ ಅಮ್ಮ, ಎಲ್ರೂ ಸೇರ್ಕೊಂಡು ಏನೋ ಮುಚ್ಚಿಡ್ತಿದ್ದಾರೆ. ಈ ಕೋಪನೇ ಬೇಡ ಅಂದಿದ್ದು. ಈ ಕೋಪ ಮಾಡ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. ಅವ್ರು ಏನೇ ಮುಚ್ಚಿಟ್ಟಿದ್ರು ತಾಳಿ ಕಟ್ಟೋ ಟೈಮ್ಗೆ ಬಂದೇ ಬರ್ತಾರೆ. ಯಾಕಂದ್ರೆ ಅವ್ರಿಗೂ ಅವ್ರ ಮಗಳ ಜೀವನದ ಬಗ್ಗೆ ಟೆನ್ಷನ್ ಇದ್ದೇ ಇರುತ್ತಲ್ವಾ? ಓಕೆ ಅಮ್ಮ, ನಾನ್ ತಾಳ್ಮೆಯಿಂದ ಇರ್ತೀನಿ. ಓ ಬನ್ನಿ ಬನ್ನಿ, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದೆ. ಈ ಸಲನಾದ್ರೂ ನಮ್ಮ ಅನಿತಾ ಮದ್ವೆ ಯಾವುದೇ ತೊಂದ್ರೆ ಇಲ್ದಿರ ಆದ್ರೆ ಸಾಕು. ಬನ್ನಿ ಬನ್ನಿ ಕೂತ್. ಎಲ್ಲ ನೀವು ಹೇಳ್ದಾಗ ಆಗಿದೆ ಸರ್. ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಅವರು ಮದುವೆಯನ್ನ ಕನಸನ್ನ ಬಿಟ್ಬಿಡೋದು ಒಳ್ಳೇದು. ನನಗ್ ಬೇಕಾಗಿರೋದು ಅದೇ. ಒಟ್ನಲ್ಲಿ ಆ ಮದುವೆಗೆ ಬ್ರೇಕ್ ಬೀಳ್ಬೇಕು. ಯಾಕೋ ಬೆಚ್ಚ ಬಿದ್ದೆ? ಯಾರ ಮದುವೆಗೆ ಬ್ರೇಕ್ ಬೀಳ್ಬೇಕು? ಏನ್ ಆಟ ಆಡ್ತಾ ಇದ್ಯಾ? ಏನಾದ್ರು ಅನಾಹುತ ಮಾಡಕ್ ಹೊರಟಿದ್ಯೇನೋ? ಈ ಯಜಮಾನ್ರೆ, ಹಾಗೆಲ್ಲ ಏನಿಲ್ಲ. ಏನ್ ಹಾಗೆಲ್ಲ ಏನಿಲ್ಲ ಬೆಲ್ಲ. ಮತ್ ಯಾರ್ಗೋ ಹೇಳ್ದೆ ಮದ್ವೆಗೆ ಬ್ರೇಕ್ ಆಗ್ಬೇಕು ಅಂತ? ಅದು ಯಜಮಾನ್ರೆ, ಅದು ಸತ್ಯ ಹೇಳು. ಇದೇನ್ ಗೊತ್ತಾ, 4 ಬಾರಿಸ್ತೀನಿ, ಸತ್ಯ ಮಗಳು. ಯಜಮಾನ್ರೆ, ನನ್ ಮದುವೆಗೆ ಬ್ರೇಕ್ ಬೀಳ್ಬೇಕಂತ ಹೇಳಿದೆ. ನೀನ್ ಮತ್ತೆ ಸುಳ್ಳು ಹೇಳ್ತಾ ಇದ್ದೀಯಾ? ಯಜಮಾನ್ರೆ, ನಾನ್ ಯಾಕೆ ಸುಳ್ಳು ಹೇಳಿ? ನನಗೊಂದು ಹುಡುಗಿ ನೋಡಿದ್ರೆ ಯಜಮಾನ್ರೆ. ಈಗ ಅದು ಅಲ್ಲದೆ ಝಾನ್ಸಿ ಮೇಡಮ್, ರಾಘು ಸರ್ ದೂರ ಆಗಿದಾರಲ್ಲ, ಅವ್ರ ಮೊದ್ಲೇ ಬೇಜಾರಲ್ಲಿದ್ದಾರೆ. ಈ ಬೇಜಾರ್ ಟೈಮಲ್ಲಿ ನಾನ್ ಹೇಗ್ ಮದುವೆ ಖುಷಿಯಾಗಿರ್ಲಿ ಅಂತ ಹೇಳಿದೆ ಯಜಮಾನ್ರೆ. ಅಯ್ಯೋ ಕಂದ, ನೀನ್ ಯಾಕೋ ಒಂಟಿಯಾಗಿರ್ತೀಯ? ಈಗ ರೇಷಿಯೋ ಬದಲಾಗ್ಬಿಟ್ಟಿದೆ. ಒಂದು ಹುಡುಗಿಗೆ 3 ಜನ ಹುಡುಗರು ಇರ್ತಾರೆ. ಹುಡುಗಿರ್ ಸಿಕ್ಕೋದ್ ಕಷ್ಟ. ಅವ್ರ ಹಣೆ ಬರಕ್ ನೀನೇನೋ ಮಾಡ್ತೀಯಾ? ಯಜಮಾನ್ರೆ, ಅವ್ರ ಹಣೆ ಬರಕ್ಕೆ ಏನೂ ಆಗಿಲ್ಲ. ಅವರಿಬ್ರು ಇನ್ ಮುಂದೆ ತುಂಬಾ ಚೆನ್ನಾಗಿರ್ತಾರೆ. ಚೆನ್ನಾಗಿರ್ತಾರ? ಹಾ ಹೆಂಗೋ ಹೇಳ್ತೀಯಾ? ಯಜಮಾನ್ರೆ, ಅದು ಹೇಗೆ ಹೇಳ್ತೀನಂದ್ರೆ, ನಮ್ ಝಾನ್ಸಿ ಮೇಡಮ್ ತುಂಬಾ ಒಳ್ಳೆಯವರು. ಅವ್ರು ಯಾವತ್ತೂ ಯಾರಿಗೂ ಕೆಟ್ಟದನ್ನ ಬಯಸೇ ಇಲ್ಲ. ಅಂತ ಒಳ್ಳೆಯವರಿಗೆ ದೇವರು ಕೆಟ್ಟದ್ ಮಾಡಲ್ಲ, ಒಳ್ಳೇದೇ ಮಾಡ್ತಾನೆ. ಯಾಕಂದ್ರೆ ಬೇಕಾದ್ರೆ ನೋಡ್ತೇರಿ, ಝಾನ್ಸಿ ಮೇಡಮ್ ಇನ್ ಮುಂದೆ ಖುಷಿಯಾಗಿರ್ತಾರೆ. ಲೋ, ಇದು ಕಲಿಗಾಲ. ಒಳ್ಳೇದ್ ಮಾಡಿದವ್ರಿಗೆ ಒಳ್ಳೇದಾಗತ್ತೆ ಅನ್ನೋದು ಇಲ್ವೇ ಇಲ್ಲ. ಕೆಟ್ಟದ್ ಮಾಡಿದವ್ರಿಗೆ ಇನ್ನೂ ಒಳ್ಳೇದ್ ಆಗ್ತಾನೆ ಇರುತ್ತೆ. ಏನೋ ನಿನ್ನ ಬಾಹ್ಯರಿಕೆಯಿಂದ ಹಾಗಾದ್ರೆ ನಾ ತುಂಬಾ ಸಂತೋಷ ಪಡ್ತೀನಪ್ಪ. ಹಾಗೆ ಆಗ್ಲಿ. ಹೋಗಿ ದೇವ್ರಿಗೆ ತುಪ್ಪದ ದೀಪ ಹಚ್ಚಿ ನಿನ್ ಮಾತು ನಿಜ ಆಗ್ಲಿ ಅಂತ ಕೇಳ್ಕೊತೀನಪ್ಪ. ಆಯ್ತು ಯಜಮಾನ್, ಹುಷಾರ್ ಯಜಮಾನ್ರೆ. ಖಂಡಿತ ಆಗಲ್ಲ ಸರ್. ಯಾಕಂದ್ರೆ ಆ ಮದುವೆನೇ ನಡೆಯಲ್ಲ. ಆ ಮದುವೆ ನಡೆದ್ರೆ ತಾನೇ ರಾಘು ಸರ್ ಬಿಟ್ಟು ಹೋಗೋದು. ರಾಘವೇಂದ್ರ ಅವ್ರು ಎಲ್ಲಿದ್ದಾರೆ? ವಾರ್ಡ್ ಒಳಗಡೆ ಇದೆ. ಡಾಕ್ಟ್ರು ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದ್ದಾರೆ. ಡಾಕ್ಟರ್ ಅಲ್ಲ, ದೇವ್ರೆ ಬಂದು ಹೇಳಿದ್ರು ನಾನು ನಿಲ್ಲೋದಿಲ್ಲ. ರಾಘವೇಂದ್ರ ಅವ್ರೆ, ನಾನು ನಿಮ್ಮ ಅನಿತಾ ಬಂದಿದ್ದೀನಿ. ಪ್ಲೀಸ್ ಕಣ್ಬಿಡಿ, ನಾನು ನೋಡಿ. ಪ್ಲೀಸ್ ರಾಘವೇಂದ್ರ ಅವ್ರೆ, ಮಾತಾಡಿ. ಸರ್, ಇದೆಲ್ಲ ಹೇಗಾಯ್ತು? ಅದು ನಾವು 3 ಆಟೋಲ್ಲಿ ಬರ್ತಾ ಆಪೋಸಿಟ್ ಒಂದು ಗಾಡಿ ಬಂತು ಸಡನ್ ಆಗಿ. ಆಟೋದವನ್ಗೆ ಬ್ಯಾಲೆನ್ಸ್ ಸಿಗ್ತೀರಾ ಲೆಫ್ಟ್ ಸೈಡ್ಗೆ ಎಳ್ದ. ಅವಾಗ ಆಟೋ ಮಗುಚ್ಕೊಂತು. ನಾವಿಬ್ರು ಆಟೋದಲ್ಲಿ ಬಲಗಡೆ ಕೂತಿದ್ವಿ. ನಮಗೇನು ಏಟಾಗ್ಲಿಲ್ಲ. ಆದ್ರೆ ರಾಘು ಎಡಗಡೆ ಕೂತಿದ್ದ. ಆಟೋ ಎಡಗಡೆನೆ ಮಗುಚ್ಕೊಂಡಿದ್ರಿಂದ ರಾಘು ಇಷ್ಟೊಂದು ಏಟಾಯ್ತು. ಈಗ ಬೇರೆ ಏನು ಸಮಸ್ಯೆ ಇಲ್ಲ ಅಲ್ವಾ? ಇನ್ನೂ ಒಂದು 2-3 ಸ್ಕ್ಯಾನಿಂಗ್ ಮಾಡೋದಿದೆ. ಅದಾದ್ಮೇಲೆ ಎಕ್ಸಾಕ್ಟ್ಲಿ ಏನಾಗಿದೆ ಅಂತ ಡಾಕ್ಟರ್ ಹೇಳ್ತೀನಿ ಅಂತ ಹೇಳಿದ್ದಾರೆ.
ಡಾಕ್ಟರ್ ನನ್ ರಾಘವೇಂದ್ರ ಅವ್ರಿಗೆ ಏನಾಗಿದೆ? ಅವ್ರು ಜೀವಕ್ಕೇನು? ಡೋಂಟ್ ವೆರಿ, ಅವ್ರ ಜೀವಕ್ಕೇನು ಅಪಾಯ ಆಗಿಲ್ಲ. ಆಕ್ಸಿಡೆಂಟ್ ಆಗಿ ಶಾಕಿಂದ ಅವ್ರಿಗೆ ಪ್ರಜ್ಞೆ ಹೋಗಿದೆ ಅಷ್ಟೇ. ಮೊದಲು ಅವ್ರಿಗೆ ಪ್ರಜ್ಞೆ ಬರಲಿ, ಆಮೇಲೆ ಸ್ಕ್ಯಾನ್ ಮಾಡಿ ಕೆಲವೊಂದು ಟೆಸ್ಟ್ಗಳಿದೆ, ಅದಾದ್ಮೇಲೆ ನಾವು ಕ್ಲಿಯರ್ ಆಗಿ ಹೇಳ್ಬೋದು. ಅಷ್ಟೇ ಅನ್ನೋದಾದ್ರೆ ಇಷ್ಟೊತ್ತಾದ್ರೂ ಇವ್ರಿಗೆ ಯಾಕೆ ಪ್ರಜ್ಞೆ ಬಂದಿಲ್ಲ ಡಾಕ್ಟರ್? ಅವ್ರಿಗೆ ದೊಡ್ಡ ಮಟ್ಟದ ಶಾಕ್ ಆಗಿದೆ. ನಾವು ಮೆಡಿಸಿನ್ ಎಲ್ಲ ಕೊಟ್ಟಿದ್ದೀವಿ, ಸ್ವಲ್ಪ ಟೈಮ್ ತಗೊಳುತ್ತೆ. ಅಲ್ಲಿವರೆಗೂ ಪೇಷಂಟ್ಗಾಗಲಿ ನಮಗಾಗಲಿ ತೊಂದರೆ ಕೊಡಬೇಡಿ ಪ್ಲೀಸ್. ನಿಮ್ಗೇನು ಆಗಲ್ಲ ರಾಘವೇಂದ್ರ ಅವ್ರೆ, ಏನಾಗಕ್ಕೂ ನಾನು ಬಿಡೋದಿಲ್ಲ. ನಿಮ್ ಜೊತೆ ನಾನಿದ್ದೀನಿ. ನಾನ್ ನಿಮ್ಮನ್ನ ಕಾಪಾಡ್ಕೋತೀನಿ, ಕಾಪಾಡ್ಕೋತೀನಿ. ಪಾಪ ಆ ದೇವ್ರು ಯಾಕೆ ಅವ್ರನ್ನ ಇಷ್ಟೊಂದು ಪರೀಕ್ಷೆ ಮಾಡ್ತಾ ಇದ್ದಾನೋ ಏನು. ಇವಾಗ ಏನ್ ಮಾಡೋದು ಅಂತಾನೆ ಗೊತ್ತಿಲ್ಲ ಅತ್ತಮ್ಮ. ರಾಘವ್ರಿಗೆ ಒಳ್ಳೇದಾಗ್ಲಿ ಅಂತ ಏನಾದ್ರೂ ಪೂಜೆ ಮಾಡ್ಬೋದಾ? ಏನೇ ಮಾಡಿದ್ರು ಅದನ್ನ ಅವ್ನ ಹೆಂಡತಿ ಜಾನ್ಸಿನೇ ಮಾಡ್ಬೇಕಮ್ಮ. ಯಾಕೆಂದ್ರೆ ಸತಿ ಸಾವಿತ್ರಿ ಆ ಹೆಮ್ಮನ್ ಜೊತೆ ಹೋರಾಡಿ ತನ್ನ ಗಂಡನ್ ಕಾಪಾಡ್ಕೊಂಡಿದ್ದಾಳೆ ಅಂದ್ರೆ ಅದರ ಅರ್ಥ ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿಗೆ ಆ ಶಕ್ತಿ ಇದೆ ಅಂತ. ಅದಕ್ಕೆ ನೀನ್ ಇವಾಗ ಆ ಝಾನ್ಸಿ ಕೈಲೇ ಮೃತ್ಯುಂಜಯ ಶ್ಲೋಕ ಹೇಳ್ಸಿ ಪೂಜೆ ಮಾಡ್ಸಮ್ಮ. ಆದ್ರೆ ಇವಾಗ ಅವಳಿಗೆ ವಿಷಯ ಗೊತ್ತಾದ್ರೆ ಟೆನ್ಷನ್ ಆಗ್ತಾಳೆ, ಅದ್ರಿಂದ ಮತ್ತೇನಾದ್ರೂ ಪ್ರಾಬ್ಲಮ್ ಆಗ್ಬೋದು. ಈಗಿರುವಾಗ ಅವಳ ಕೈಲಿ ಹೇಗ್ ಪೂಜೆ ಮಾಡಿಸ್ಲಿ ತಮ್ಮ? ಈಗ ಆ ಶ್ಲೋಕ ಹೇಳಿಸಿ ಅವಳ ಕೈ ಪೂಜೆ ಮಾಡ್ಸು. ದೇವ್ರ ಮುಂದೆ ಕೂತಾಗ ಅವಳಿಗೆ ಗೊತ್ತಿಲ್ಲದೆ ಅವಳ ಗಂಡನ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾಳೆ. ಸರಿ ಅತ್ತಮ್ಮ, ಹಾಗೆ ಮಾಡ್ತೇನೆ. ರಾಘುಗೆ ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಝಾನ್ಸಿ ಹಾ ಬಂದೆ. ಹೇಳಿ ಚಾರು. ಅದು ಝಾನ್ಸಿ 108 ದಿನ ಮೃತ್ಯುಂಜಯ ಶ್ಲೋಕ ಹೇಳಿ ಪೂಜೆ ಮಾಡ್ತೀನಿ ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ಇವತ್ತು ಮಗು ಯಾಕೋ ತುಂಬಾ ಹಠ ಮಾಡ್ತಾನೆ ಇದೆ. ನನ್ ಬದಲಾಗಿ ನೀನೇ ಪೂಜೆ ಮಾಡ್ಬಿಡ್ತೀಯ ಪ್ಲೀಸ್? ನನಗೆ ಪೂಜೆ ಪುನಸ್ಕಾರದ ಬಗ್ಗೆ ಅಷ್ಟಾಗೇನು ಗೊತ್ತಿಲ್ಲ ಝಾನ್ಸಿ. ಪೂಜೆ ಮಾಡೋಕ್ ಬೇಕಾಗಿರೋದು ಪರಿಶುದ್ಧವಾದ ಮನಸ್ಸು, ನಿರ್ಮಲವಾದ ಭಕ್ತಿ, ಅದೆರಡೂ ನಿನ್ನಲ್ಲಿದೆ. ನಾನು ನಿನ್ಗೆ ಮೃತ್ಯುಂಜಯ ಶ್ಲೋಕ ಇರೋ ಪುಸ್ತಕನ ಕೊಡ್ತೀನಿ. ಅದ್ರಲ್ಲಿರೋ ಶ್ಲೋಕನ ಭಕ್ತಿಯಿಂದ ನೀನ್ ಹೇಳಿ ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ಆ ದೇವ್ರು ಫಲ ಕೊಡ್ತಾನೆ ಅಂತ ನನಗ್ ನಂಬಿಕೆ ಇದೆ. ಸರಿ, ನೀವು ನಂಬಿದೀರಾ ಅಂದ್ಮೇಲೆ ನಾನ್ ಮಾಡ್ತೀನಿ. ನೋಡು, ಪುಸ್ತಕ ಅಲ್ಲಿದೆ. ಅದ್ರಲ್ಲಿರೋದನ್ನ ಹೇಳಿ ಎಲ್ಲರಿಗೂ, ಅದ್ರಲ್ಲೂ ನಿನಗ್ ತುಂಬಾ ಇಷ್ಟವಾದವ್ರಿಗೆ ಒಳ್ಳೇದಾಗ್ಲಿ, ಅವ್ರ ಆಯಸ್ ಇನ್ನೂ ಗಟ್ಟಿ ಆಗ್ಲಿ ಅಂತ ಬೇಡ್ಕೊ.